ನೋಡಿರ್ಬೋದು ನಿಮಗೆ ರೆಡ್ ಕಲರ್ ಅಂತ ಇಂಡಿಕೇಶನ್ ಬರ್ತಾ ಇದೆ. ಇದರ ಅರ್ಥ ನಿಮಗೆ ಎಲ್ಲ ಫೈರ್ ಆಗಿದೆ. ನೋಡಿ ಇದರ ಸೌಂಡ್ ಕೂಡ ಹೇಗಿದೆ, ಬಜರ್ ಸೌಂಡ್ ತುಂಬ ಜಾಸ್ತಿನಾಗಿನೇ ಇದೆ, 80 ಡೆಸಿಬಲ್ ಇದೆ. ಸೊ ನಿಮಗೆ ಇದು ಕೇಳಿಸುತ್ತೆ. ಸೊ ಇದ್ರದ್ದು ನೋಡಿ ಈಗ ಗೊತ್ತಾಯಿತು ಅಟ್ಲೀಸ್ಟ್ ಇದು ವರ್ಕ್ ಆಗ್ತಾ ಇದೆಯಾ ಇವಾಗ ಹೇಗೆ ಇದೆ ಅಂತ ಹೇಳಿ. ಸೊ ನೋಡಿ ಈ ಸ್ಮೋಕ್ ಒಂದು ಜಸ್ಟ್ ಒಂದು ಸ್ಮಾಲ್ ಸ್ಮೋಕ್, ಒಂದು ಅಗರಬತ್ತಿ ಸ್ಮೋಕ್ಗೆ ಇದು ಬರ್ತಾ ಇದೆ, ಆ್ಯಕ್ಚುಲಿ ಬಜರ್ ಹೊಡಿತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಬರಬೇಕು, ಐಡೆಂಟಿಫೈ ಮಾಡಬೇಕು ಇದು ಬರ್ತಾ ಇದೆ ಅಂತ ಹೇಳಿ. ಸೊ ಈ ಬಜರ್ ಬರ್ತಾ ಇರೋ ಟೈಮಲ್ಲಿ ನಾವು ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆದಮೇಲೆ ಇದೊಂದು ರೀಸೆಟ್ ಬಟನ್ ಅಂತ, ಈ ರೀಸೆಟ್ ಬಟನ್ ಮಾಡಿದಾಗ ಕ್ಲೀನ್ ಆದಮೇಲೆ ರೀಸೆಟ್ ಮಾಡಿದಾಗ ಮತ್ತೆ ಅದು ಪ್ರಾಪರ್ ಫಂಕ್ಷನಿಂಗ್ಗೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ತೆಗಿಬೇಕು ಸೀಲಿಂಗಿಂದ. ಇದನ್ನು ಒಂದು ಸಲ ನಿಮ್ಮ ಹತ್ರ ವಾಕ್ಯೂಮ್ ಕ್ಲೀನರ್ ಇದ್ದಾಗ, ವಾಕ್ಯೂಮ್ ಕ್ಲೀನರ್ ಅದು ಬ್ಲೋವರ್ ಇರುತ್ತೆ ನೋಡಿ, ಆ ಬ್ಲೋವರಲ್ಲಿ ನೀವು ಅದಕ್ಕೆ ಏರ್ ಬಿಟ್ಟಾಗ ಇದು ಕ್ಲೀನ್ ಆಗುತ್ತೆ. ಆ್ಯಕ್ಚುಲಿ ಕ್ಲೀನ್ ಆಗಿ ಆದಮೇಲೆ ಇದ್ರ ಜೊತೆ ಯಾವುದೇ ಥರ ಇದ್ರೂ ಪಾರ್ಟಿಕಲ್ಸ್ ಇದ್ರೂ ಇದು ಹೋಗುತ್ತೆ ಇದರಲ್ಲಿ. ಮತ್ತೆ ಆವಾಗ ನಿಮಗೆ ಇದು ನಾರ್ಮಲ್ ಆಗಿ ಬರುತ್ತೆ. ಇವಾಗ ನೋಡಿ ಅದನ್ನ ಕ್ಲೀನ್ ಆಗಿಲ್ಲ, ಸೊ ಹಾಗಾಗಿ ಅದೇ ಥರನೇ ರೆಡ್ ಇಂಡಿಕೇಶನ್ ಬರ್ತಾ ಇರ್ತೀವಿ. ನಾನು ಒಂದ್ಸಲ ಬಂದು ನಿಮ್ಮ ಹತ್ರ ಬ್ಲೋವರ್ ಇದ್ದಾಗ ಬ್ಲೋವರಲ್ಲಿ ಕ್ಲೀನ್ ಮಾಡಬೇಕು, ಏರನ್ನು ಇದಕ್ಕೆ ಬಿಡಬೇಕು. ನೋಡಿ ಇವಾಗ ಇದು ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೀನ್ ಕಲರ್ಲಿ ಇಂಡಿಕೇಶನ್ ಸ್ಟಾರ್ಟ್ ಆಗುತ್ತೆ.